ಶ್ಲೋಕ 14. ತಥಾ ಶ್ವೇತೈರ್ಯುಕ್ತೆ ಮಹತಿ ಸಂನ್ಯಂದನೆ ಸ್ಥಿತೋ ಮಾಧವಃ ಪಾಂಡವಶ್ಚೈವ ದಿವ್ಯೈ ಶಂಕೋ ಪ್ರದಮ್ನತುಃ. ಪದ ಅರ್ಥ. ತಥಾ ಆನಂತರ, ಶ್ವೇತೈರ್ ಬಿಳಿಯ ಬಣ್ಣದ, ಅಹೈ ಕುದುರೆಗಳು, ಯುಕ್ತೆ ಉಡಲಾದ, ಮಹತಿ ದೊಡ್ಡದಾದ, ಸನ್ನಂದನೆ ರಥದಲ್ಲಿ, ಸ್ಥಿತೌ ಕುಳಿತಿದ್ದು, ಮಾಧವಃ ಕೃಷ್ಣನು, ಲಕ್ಷ್ಮೀನಾರಾಯಣ, ಪಾಂಡವಃ ಅರ್ಜುನ ಪಾಂಡುಪುತ್ರನು, ಚ ಕೂಡ, ಏವಾ ಖಂಡಿತವಾಗಿಯೂ, ದಿವ್ಯವಾದ, ಶಂಖಗಳನ್ನು, ಪ್ರದಮ್ನತೋ ಊದಿದರು. ಅನುವಾದ: ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಅರ್ಥ: ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ. ಕೃಷ್ಣ ಅರ್ಜುನರ ಶಂಖಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು. ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿ, ಜಯಸ್ತು ಪಾಂಡವಪುತ್ರಾಣಂ ಯೇಷಾಂ ಪಕ್ಷೇ ಜನಾರ್ದನಃ, ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂಥವರಿಗೆ. ಏಕೆಂದರೆ ಭಗವಾನ್ ಕೃಷ್ಣನು ಅವರ ಜೊತೆಗಿದ್ದಾನೆ. ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ. ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ. ವಿಷ್ಣು ಅಥವಾ ಶ್ರೀಕೃಷ್ಣನ ಶಂಖದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವು, ಭಾಗ್ಯವು ಅರ್ಜುನನಿಗಾಗಿ ಕಾಯುತ್ತಿದ್ದವು. ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ತ್ರಿಲೋಕಗಳಲ್ಲಿ ಎಲ್ಲಿಯೇ, ಯಾವ ದಿಕ್ಕಿನಲ್ಲಿಯೇ ಆದರೂ ಈ ರಥವು ವಿಜಯಿಯಾಗುವುದೆಂಬುದನ್ನು ಇದು ಸೂಚಿಸುತ್ತದೆ. ಹರೇ ಕೃಷ್ಣ.